ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಶಕ್ತಿ ಯೋಜನೆಗೆ ಪ್ರಸಕ್ತ ಮುಂಗಡ ಪತ್ರದಲ್ಲಿ ₹6,600 ಕೋಟಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆ ಸಲ್ಲಿಸಲಾಗಿದೆ ಎಂದು ಸಾರಿಗೆ ಹಾಗೂ ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಕಲಬುರಗಿಯ ಐವನ್ಶೈ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಸಾಲಿನ ಬಾಕಿ ಹಣ ಬಿಟ್ಟು ಈ ಬಾರಿ ಇಷ್ಟು ಪ್ರಮಾಣದ ಅನುದಾನಕ್ಕಾಗಿ ಬೇಡಿಕೆ ಇಡಲಾಗಿದೆ. ರಾಜ್ಯ ಸರ್ಕಾರದಲ್ಲಿ 40% ಕಮಿಷನ್ ವಸೂಲಿ ಮಾಡುವ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಅವರ ಹೇಳಿಕೆ ಪ್ರಸ್ತಾಪಿಸಿದ ಅವರು, ನಮ್ಮಲ್ಲಿ ಅಂತಹ ಯಾವುದೇ ಭ್ರಷ್ಟಾಚಾರ ನಡೆಯುತ್ತಿಲ್ಲ. ಬಿಜೆಪಿ ಅವರಿಗೆ ನಮ್ಮ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ನನ್ನ ರಾಜಕೀಯ ಜೀವನದಲ್ಲಿ ಎಂದು ನೋಡದಂತಹ ಭ್ರಷ್ಟಾಚಾರ ಸರ್ಕಾರ ಆಗಿತ್ತು ಎಂದರು. ಕೇವಲ 3 ವರ್ಷದಲ್ಲಿ ಬೊಮ್ಮಾಯಿ ಹಾಗೂ BS ಯಡಿಯೂರಪ್ಪ ಸೇರಿ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ನಾವು ರಾಜ್ಯದ ಜನರಿಗೆ ಅನುಕೂಲ ಆಗಲು 5 ಗ್ಯಾರಂಟಿಗಳನ್ನ ನೀಡಿದ್ರೆ ಬೊಮ್ಮಾಯಿ ಹಾಗೂ ಯಡಿಯೂರಪ್ಪ ಜನರಿಗೆ ಸಾಲದ ಗ್ಯಾರಂಟಿ ಕೊಟ್ಟಿದ್ದಾರೆ ಎಂದು ವ್ಯಂಗ್ಯವಾಡಿದರು. ನಾನು ನೋಡಿದೆ ಪತ್ರಿಕೆಗಳಲ್ಲಿ, ಈಗ ನಮಗೇನೋ ಆ ಥರದ್ದೇನು ಕಾಣಿಸ್ತಿಲ್ಲ. ಅವರು ಟೆಂಡರ್ಸು ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಸ್ಗೆ ಟೆಂಡರು ಪ್ಯಾಕೇಜ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಯಾಕೇಜ್ ಮಾಡಿಬಿಟ್ರೆ ಸಣ್ಣ ಪುಟ್ಟ ಮಧ್ಯಮ ವರ್ಗ ಮತ್ತು ಅಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಇವರಿಗೆ ಕಾಂಟ್ರಾಕ್ಟರ್ಸ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಲಂಚ ಬಗ್ಗೆನೂ ಹೇಳಿದ್ದಾರೆ. ಈಗ 100ಕ್ಕೆ 100 ಭಾಗ ಕಡಿಮೆ ಆಗದೇ ಇದ್ದರೂ ಕೂಡ BJP ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಾಣಿಸ್ತಾನೆ ಇಲ್ಲ, ಭಾಳ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈಗ BJP ಅವರಿಗೆ ಯಾವ ನೈತಿಕ ಹಕ್ಕು ಇಲ್ಲ. BJP ಅವರಿಗೆ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಬೊಮ್ಮಾಯಿ ಸರ್ಕಾರ ಹೆಸರು ಅವರು ಪಡ್ಕೊಂಡಿದ್ದರು. ಮತ್ತು ಸ್ವಜನ ಪಕ್ಷಪಾತ ಮತ್ತು ರಿಕ್ರೂಟ್ಮೆಂಟ್ಸಲ್ಲಿ ಬಿಟ್ಕಾಯಿನ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ಸ್ ಇದಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅದೇ ರೀತಿ ಲೆಕ್ಚರರ್ಸ್ಗೆ ಇದು ರಿಕ್ರೂಟ್ಮೆಂಟು. ನಾನು ಯಾವತ್ತೂ ಕೂಡ 8ನೇ ಸಲ MLA ಆಗಿದ್ದೀನಿ. ಈ ರೀತಿ ರಿಕ್ರೂಟ್ಮೆಂಟ್ಸಲ್ಲಿ ಮೋಸ ಮಾಡಿದ್ದು ಒಂದು ಸರ್ಕಾರ ನೇರವಾಗಿ ಭಾಗಿಯಾಗಿದ್ದು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ. ಈ BJP ಹಿಂದಿನ ಸರ್ಕಾರ ಅದಕ್ಕೆ 2008ರಿಂದ 13 ಇತ್ತಲ್ಲ, ಆಗಿರಲಿಲ್ಲ, ಆಗ ಈ ಥರದ್ದು ಇರಲಿಲ್ಲ. ಮೊನ್ನೆ 2019ರಿಂದ 23ವರೆಗೂ ಇವರೇ ಭಾಗಿಯಾಗ್ಬಿಟ್ರು ರಿಕ್ರೂಟ್ಮೆಂಟ್ಸಲ್ಲಿ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ್ರು. ಯಾರಿಗೆ ಜಿನೈನಾಗಿ ಸಿಗಬೇಕಾಗಿತ್ತೋ ಅಂಥವ್ರಿಗೆಲ್ಲ ಅನ್ಯಾಯ ಮಾಡಿದ್ದೇ ಇವರು. ಮತ್ತು ಅವರಿಗೆ ಯಾವ ನೈತಿಕ ಹಕ್ಕು ಕೂಡ ಕಾಂಗ್ರೆಸ್ನ ಕೇಳುವಂಥದ್ದು ಇಲ್ಲ. ಎಲ್ಲ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಅಶೋಕ್ ಅವರೆಲ್ಲ ಎಲ್ಲರೂ ಕೂಡ ಕಳ್ಕೊಂಡಿದ್ದಾರೆ. ಬೊಮ್ಮಾಯಿ ಅವರು ಇರ್ಬೋದು ಅಥವಾ ಇನ್ನಿತರ ಯಾರೇ ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರಲ್ಲ ಅವರು ಕೂಡ ಅಷ್ಟೇ. ಏನೀಗ ನಮ್ಮ ರಾಜ್ಯದ ಸಾಲ 1947ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಳಿಯೋವರೆಗೂ 2018ರವರೆಗೂ 2,30,000 ಕೋಟಿ ಸಾಲ ಇತ್ತು ನಮ್ಮದು. ಆಮೇಲೆ ಇವರು ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಇಬ್ಬರು 4 ವರ್ಷದಲ್ಲಿ ಹತ್ತತ್ರ 3 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟವರು. ದ್ವಿಗುಣ ಆಗೋಯ್ತು ಸಾಲ. ಈ ಸಾಲ ಮಾಡಿ ನಮ್ಮ ಕರ್ನಾಟಕ ಜನತೆಯನ್ನು ಸಾಲದ ಕೂಪಕ್ಕೆ ತಳ್ಳಿದ್ದೇ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಸಾಲಗಾರನ ಮಾಡಿ ಅದೇ ಸಾಲದ ಗ್ಯಾರಂಟಿ ಕೊಟ್ಟೋಗಿದ್ದಾರೆ ಅಷ್ಟೇ ಅವರು. ನಾವು ಬೇರೆ ಗ್ಯಾರಂಟಿಗಳು ಕೊಟ್ಟಿವಿ ಜನಕ್ಕೆ ಅನುಕೂಲವಾಗುವಂಥದ್ದು. BJP ಅವರು ಸಾಲದ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.